ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಟು ಈವ್ನಿಂಗ್ ಏನು ಡೈಲಿ ಕುಕ್ ಮಾಡ್ತೀನಿ. ಸೊ ಫುಲ್ ಆಫ್ ಈ ವಿಡಿಯೋ ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಎದ್ದು ಟೀ ಮಾಡ್ಕೊಂಡು ಕುಡ್ದಾದ್ಮೇಲೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ. ಸೊ ಆಮೇಲೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಹುಣಸೆಹಣ್ಣ ನೆನೆಸಿಟ್ಟಿದ್ದೀನಿ. ಫಸ್ಟ್ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಫಸ್ಟು ಕಡಲೆ ಬೀಜನ ಕ್ಲೀನಾಗಿ ಹುರ್ಕೊಂಡು ಬಿಡ್ತೀನಿ. ಆಮೇಲೆ ಹುಣಸೆಹಣ್ಣು ರಸ ಹಾಕಿದ್ಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ ಅಂತ ಸೊ ನಾನು ಲಾಸ್ಟಲ್ಲಿ ಹುರ್ಕೊಂಡಿರೋ ಕಡಲೆ ಬೀಜನ ಹಾಕ್ತೀನಿ. ಫಸ್ಟು ನಾನು ಕ್ಲೀನಾಗಿ ಕಡಲೆ ಬೀಜನ ಡೀಪ್ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡು ಬಿಡ್ತೀನಿ. ಕ್ಲೀನಾಗಿ ಬ್ರೌನಿಷ್ ಆಗಬೇಕು ಕಡಲೆ ಬೀಜ. ಸೊ ಆ ಥರ ನಾನು ಹುರ್ಕೊಂಡು ಆಮೇಲೆ ಸೊ ಇದನ್ನು ನಾನು ಸಪ್ರೇಟ್ ಎತ್ತಿಟ್ಕೊಂಡಾದಮೇಲೆ ಬೆಳ್ಳುಳ್ಳಿನ ಒಂದು 4-5 ಅದನ್ನು ಜಜ್ಜಿಕೊಂಡು ಇಟ್ಕೊಂಡಿರ್ತೀನಿ. ಹಾಗೆ ಒಣಗಿದ ಮೆಣಸಿನ್ಕಾಯಿ ಅದನ್ನು ಅಷ್ಟೇ. ನಾನು ಈರುಳ್ಳಿ ಅದೆಲ್ಲ ನಾನು ಹಾಕಲ್ಲ. ಸೊ ಅದು ಆಪ್ಷನಲ್, ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕಲ್ಲ. ಸೊ ನಾನು ಈರುಳ್ಳಿ ಅದೆಲ್ಲ ಹಾಕಲ್ಲ. ಸೊ ಸೇಮ್ ಏನು ಕರೆದಿರ್ತೀವಿ ಅದೇ ಎಣ್ಣೆಗೆ ಕಡಲೆಬೇಳೆ ಹಾಕ್ಕೊಂಡು ನಾನು ಸ್ವಲ್ಪ ಉದ್ದಿನಬೇಳೆನೂ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಅಂತ. ಸೊ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಅದು ಬ್ರೌನಿಷ್ ಆಗೋ ಥರ ಎಣ್ಣೆಲಿ ಕರೆದ್ಬಿಟ್ಟು ಆಮೇಲೆ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಅದನ್ನು ಫುಲ್ಲು ಡೀಪ್ ಫ್ರೈ ಮಾಡಾದಮೇಲೆ ಏನು ನೆನೆಸಿಟ್ಕೊಂಡಿರ್ತೀವಿ ಹುಣಸೆಹಣ್ಣ ಅದನ್ನು ಜಸ್ಟ್ ನಾನು ರಸ ಮಾತ್ರ ಹಿಂಡ್ಕೊತೀನಿ. ಫುಲ್ಲು ರಸ ಎಲ್ಲ ಹಾಕಾದ್ಮೇಲೆ ನಾನು ಅದನ್ನು ಜರಡಿಯಲ್ಲಿ ಸೋಸ್ಕೊತೀನಿ. ಬಿಕಾಸ್ ಏನಾದರೂ ಮಣ್ಣು ಏನಾದರೂ ಇರುತ್ತೆ ಅಂತ, ಸೊ ಬಿಟ್ಕೊಂಡಿರುತ್ತೆ ನೆಂದಾಗ ಅಂತ ಅಂದ್ಕೊಂಡು ನಾನೇನು ಮಾಡ್ತೀನಿ, ಜರಡಿಯಲ್ಲಿ ಟೀ ಕಾಫಿ ಸೋಸ್ತೀವಲ್ಲ ಸೊ ಅದರಲ್ಲಿ ನಾನು ಸೋಸ್ಕೊಂಡ್ಬಿಡ್ತೀನಿ ನೀರನ್ನ. ಸೊ ಇದು ಫುಲ್ ಎಣ್ಣೆ ಬಿಟ್ಕೋಬೇಕು. ಹುಣ್ಸೆಹಣ್ಣು ರಸ ಮತ್ತು ಎಣ್ಣೆ ಎರಡೂ ಸಪ್ರೇಟ್ ಆಗೋವರೆಗೂ ಸ್ವಲ್ಪ ಹಾಗೆ ಬೇಯೋದಕ್ಕೆ ಬಿಡಬೇಕು. ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾನು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಹಾಕಿರ್ತೀನಿ. ಆದ್ರೂ ಸ್ವಲ್ಪ ಖಾರ ಇರಲಿ ಅಂತ ಬೆಲ್ಲನೂ ಹಾಕ್ತೀನಲ್ಲ, ಸೊ ಹಾಗಾಗಿ ಎರಡು ಮಿಕ್ಸ್ ಆಗಬೇಕು ಅಂತ ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಬೆಲ್ಲನೂ ಹಾಕ್ಕೊತೀನಿ ಸಿಹಿನೂ ಇರಲಿ ಅಂತ. ಸೊ ಎರಡೂ ಒಣಗಿರೋ ಮೆಣಸಿನ್ಕಾಯಿ ಮತ್ತು ಪುಡಿನೂ ಎರಡೂ ನಾನು ಹಾಕ್ಕೊತೀನಿ. ಹಾಗೆ ಎರಡೂ ಸಪ್ರೇಟ್ ಆದಮೇಲೆ ಹುಣ್ಸೆಹಣ್ಣು ರಸ ಮತ್ತು ಎಣ್ಣೆ ಎರಡೂ ಸಪ್ರೇಟ್ ಆಗೋವರೆಗೂ ಬೇಯಿಸ್ಕೊಂಡಾದಮೇಲೆ ಸೊ ಏನು ಪುಳಿಯೋಗರೆ ಮಿಕ್ಸ್ ಇರುತ್ತೆ ಸೊ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ರೆಡಿ ಟು ಈಟ್ ಪುಳಿಯೋಗರೆ. ಸೊ ಲಾಸ್ಟಲ್ಲಿ ನಾನು ಹೇಳಿದಾಗೆ ಕಡಲೆ ಬೀಜ ನಾನು ಲಾಸ್ಟಲ್ಲಿ ಹಾಕ್ತೀನಿ ಹುರಿದಿರೋದು. ಸೊ ಫೈನಲಿ ರೆಡಿ ಆಯಿತು ಪುಳಿಯೋಗರೆ. ಲಾಸ್ಟಲ್ಲಿ ಗಾರ್ನಿಷ್ಗೆ ನಾನು ಕೊತ್ತಂಬರಿ ಹಾಕ್ಕೊತೀನಿ. ಫೈನಲ್ ಲಾಸ್ಟಲ್ಲಿ ಆದಮೇಲೆ ಎಲ್ಲ ಆದಮೇಲೆ ನಾನು ಕೊತ್ತಂಬರಿ ಹಾಕ್ಕೋತೀನಿ ಕಟ್ ಮಾಡಿಕೊಂಡು. ಸೊ ಮಿಕ್ಸ್ ಮಾಡಿಕೊಂಡು ರೈಸ್ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ. ಒಂದು 2 ನಿಮಿಷ ಪುಡಿ ಹಾಕಾದ್ಮೇಲೆ ನಾನು 2 ನಿಮಿಷ ಹಾಗೆ ಡೀಪ್ ಫ್ರೈ ಮಾಡ್ತೀನಿ. ಸೊ ಮುಗ್ದಿದೆ ಪುಳಿಯೋಗರೆ. ಸೊ ಇದನ್ನು ಒಂದು ಸ್ವಲ್ಪ ಎತ್ತಿಟ್ಟು ಇನ್ನೊಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ನಾನು ಕಲಿಸ್ಕೊಂಡು ರೈಸ್ ಹಾಕ್ಕೊಂಡು ಸೊ ಬ್ರೇಕ್ಫಾಸ್ಟ್ ಮುಗಿ. ಬ್ರೇಕ್ಫಾಸ್ಟೆಲ್ಲ ಮುಗ್ದಾದ್ಮೇಲೆ ಸೊ ಲಂಚ್ ನಾನೇನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂದರೆ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡು ಸೊಪ್ಪು ಮತ್ತು
ತೊಗರಿ ಕಾಳು ಹಾಕಿ ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ನಾನು ಅದನ್ನು ತೊಗರಿ ಕಾಳು ಮತ್ತು ಸೊಪ್ಪನ್ನು ಕ್ಲೀನಾಗಿ ತೊಳೆದಿಟ್ಕೊಂಡು ಕುಕ್ಕರಲ್ಲಿ ಕಾಳು ಮತ್ತು ತೊಳೆದಿರೋ ಅಂಥ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ಒಟ್ಟಿಗೆ ಒಂದೇ ಸಲನೇ ಉಪ್ಪು ಹಾಕ್ಬಿಡ್ತೀನಿ ಸೊಪ್ಪು ಜೊತೆನೇ. ಸೊ ಆಮೇಲೆ ನಾನು ಸಾಂಬಾರಿಗೇನು ಸಾಲ್ಟ್ ಏನೂ ಬೆರೆಸಲ್ಲ. ಸೊ ಸೊಪ್ಪು ಬೇಯಿಸ್ಬೇಕಾದ್ರೇ ನಾನು ಒಟ್ಟಿಗೆ ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಆ್ಯಡ್ ಮಾಡಿಬಿಡ್ತೀನಿ. ಸೊ ಎರಡು ವಿಷಿಲ್ ಕೂಗಿಸಿದ್ರೆ ಸಾಕು. ಸೊ ಸೊಪ್ಪು ಕಾಳು ಎರಡೂ ಬೆಂದಿರುತ್ತೆ. ಕುಕ್ಕರ್ ವಿಷಿಲ್ ಬರೋ ಅಷ್ಟರಲ್ಲಿ ನಾನು ಮಸಾಲೆ ಏನೇನು ಬೇಕೋ ಅದನ್ನು ಡೀಪ್ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಸೊ ಫಸ್ಟು ಬಾಣಲಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತೀನಿ ಹಸಿ ವಾಸನೆ ಹೋಗೋವರೆಗೂ. ಒಂದು ಬ್ರೌನಿಷ್ ಆಗೋ ಥರ ಒಂದು ಸಲ ಡೀಪ್ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಇದ್ರ ಜೊತೆನೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿನೂ ಆ್ಯಡ್ ಮಾಡಿಕೊಂಡು ಸೊ ಫಸ್ಟ್ ಹಾಕಿರೋ ಎಣ್ಣೆಯಲ್ಲೇ ಅದೇ ಸಾಕಾಗುತ್ತೆ. ಸೊ ಅದ್ರ ಜೊತೆನೇ ಇದನ್ನು ಒಣಗಿದ ಮೆಣಸಿನ್ಕಾಯಿನೂ ಹಾಕಿ ಕ್ಲೀನಾಗಿ ಡೀಪ್ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆದಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಒಂದೆರಡು ಕಾಳು ಮೆಣಸು ಹಾಕ್ಕೊತೀನಿ. ಅದನ್ನು ಎಣ್ಣೆಲೇ ಹುರ್ಕೊಂಡು ಬಿಡ್ತೀನಿ ಕ್ಲೀನಾಗಿ. ಇದು ಕ್ಲೀನಾಗಿ ಫ್ರೈ ಆಗಬೇಕು ಎಣ್ಣೆಲಿ, ಇಷ್ಟು ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿದೆಲ್ಲ. ಇದ್ರ ಜೊತೆಗೆ ಹಾಗೆ ಒಂದೇ ಒಂದು ಟೊಮೆಟೊನೂ ಆ್ಯಡ್ ಮಾಡ್ತೀನಿ. ಸೊ ಅದನ್ನು ಇದ್ರ ಜೊತೆನೇ ಡೀಪ್ ಫ್ರೈ ಮಾಡ್ತೀನಿ ನಾನು. ಇದೆಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊತೀನಿ. ಸೊ ಹುಣ್ಸೆಹಣ್ಣನ್ನ ನೀವು ನೆನೆಸ್ಬಿಟ್ಟು ಸಹ ಹಾಕ್ಕೊಬೋದು ಗ್ರೈಂಡರ್ಗೆ. ಸೊ ನಾನು ಹಾಗೆ ಹಾಕ್ತೀನಿ, ಏನು ನೆನೆಸೋದಿಲ್ಲ. ಹುಣ್ಸೆಹಣ್ಣನ್ನ ತೊಳೆದ್ಬಿಟ್ಟು ಕ್ಲೀನಾಗಿ ಅದನ್ನು ಹಾಗೆ ಹಾಕ್ತೀನಿ ಗ್ರೈಂಡ್ ಮಾಡೋದಕ್ಕೆ. ಇದು ಬಿಸಿ ಆರೋವರೆಗೂ ವೆಯ್ಟ್ ಮಾಡಿ. ಅಷ್ಟರಲ್ಲಿ ಕುಕ್ಕರ್ ವಿಷಿಲ್ 2 ವಿಷಿಲ್ ಕೂಗಾಗಿದೆ, ವಿಷಿಲು ತಣ್ಣಗಾಗಿರುತ್ತೆ. ಸೊ ಅದನ್ನು ಸೊಪ್ಪು ಮತ್ತು ಬೆಂದಿರೋ ಅಂಥ ನೀರನ್ನು ಎರಡೂ ಸಪ್ರೇಟ್ ಮಾಡ್ಕೊಂಡು ಬಿಡೋಣ. ಸೊ ಕಾಳು ಮತ್ತು ಸೊಪ್ಪು ಎರಡೂ ಕ್ಲೀನಾಗಿ ಬೆಂದಿರುತ್ತೆ. ಸೊ ಅದನ್ನು ನೋಡಿಕೊಂಡು ಎರಡೂ ಸಪ್ರೇಟ್ ಮಾಡಿಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ. ಅದ್ರ ಜೊತೆಗೆ ಏನು ಡೀಪ್ ಫ್ರೈ ಮಾಡಿದ್ನೋ ಮಸಾಲೆ ಎಲ್ಲ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಒಂದು ಸಲ ಫುಲ್ಲು ಗ್ರೈಂಡ್ ಮಾಡ್ಕೊಂಡಾದಮೇಲೆ ಫುಲ್ಲು ಸ್ಮೂತಾಗಿ ಏನು ಗ್ರೈಂಡ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು. ಸೊ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಸೊ ಬರೀ ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದರಲ್ಲಿ ನಾವು ಬರೀ ಕಾಳು ಮಾತ್ರ ರುಬ್ಕೊಂಡ್ಬಿಡ್ತೇವೆ. ಸೊ ಅದು ಕಾಳು ಮಾತ್ರ ಸ್ವಲ್ಪ ಇನ್ನು ಮಿಕ್ಕಿದ್ದು ಪಲ್ಯ ಮಾಡೋದಕ್ಕೆ ಉಳಿಸ್ಕೊಂಡು ಇನ್ನು ಮಿಕ್ಕಿರೋದನ್ನ ನಾವು
ಗ್ರೈಂಡ್ ಮಾಡ್ಕೊಂಡು ಬಿಡ್ತೀವಿ. ಸೊ ಇದು ಮಸಾಲೆ ಗ್ರೈಂಡ್ ಎಲ್ಲ ಆದಮೇಲೆ ರೆಡಿ ಆಗುತ್ತೆ. ಇದನ್ನು ನಾವು ಒಗ್ಗರಣೆ ಹಾಕ್ಬಿಟ್ರೆ ಬಸ್ಸಾರು ರೆಡಿ ಆಗೋಗುತ್ತೆ. ಇದನ್ನು ಒಗ್ಗರಣೆ ಹಾಕೋದಕ್ಕೆ ಒಂದು ಪಾತ್ರೆ ತಗೊಂಡು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಗೆ ಕರಿಬೇವು ಹಾಕಿ ಜಜ್ಜಿರೋ ಅಂಥ ಒಂದು 3 ಬೆಳ್ಳುಳ್ಳಿನೂ ಜಜ್ಜಿಕೊಂಡು ಅದನ್ನು ಆ್ಯಡ್ ಮಾಡಿ, ಸೊ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸೊ ಏನು ಮಸಾಲೆ ರುಬ್ಬಿದ್ದೀವಿ ಹಾಗೆ ಉಳಿದಿರೋ ಅಂಥ ಸೊಪ್ಪು ಮತ್ತು ಕಾಳು ಬೇಯಿಸಿರೋ ಅಂಥ ನೀರಲ್ಲಿ 2 ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಗ್ಗರಣೆ ಒಳಗಡೆ ಹುಯ್ದ್ರೆ ಸೊ ಫೈನಲಿ ರೆಡಿ ಬಸ್ಸಾರು. ಬಸ್ಸಾರಿಗೆ ಕೊತ್ತಂಬರಿನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೂ ಹಾಕೋಬೋದು, ಬಟ್ ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕಲ್ಲ. ಅದು ನಿಮ್ಮದು ಆಪ್ಷನಲ್ ಆಗಿರುತ್ತೆ. ಸೊ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೂ ಹಾಕೋಬೋದು, ಇಲ್ಲಾಂದರೆ ಈ ಥರ ಲಾಸ್ಟಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಸೊ ಅದು ನಿಮಗೆ ಆಪ್ಷನಲ್ ಇರುತ್ತೆ. ಆ್ಯಂಡ್ ಇವಾಗ ಇದು 2 ಕುದಿಯೋವರೆಗೂ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಗೋಗುತ್ತೆ. ಹಾಗೆ ಏನು ಸೊಪ್ಪು ಮತ್ತು ಕಾಳು ಸಪ್ರೇಟ್ ಮಾಡಿದ್ದೀವಿ, ಆ ಕಾಳು ಮತ್ತು ಸೊಪ್ಪನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಸೊಪ್ಪು ಮತ್ತು ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸೊ ಒಂದು ಬಾಣಲೆ ತೊಗೊಂಡು ಅದಕ್ಕೆ 1-2 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಫುಲ್ಲು ಕಾದಾದಮೇಲೆ ಸಾಸಿವೆ ಹಾಕ್ಕೊಂಡು ಹಾಗೆ ಒಂದು ಸಣ್ಣಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೋಬೇಕು. ಸೊ ಒಗ್ಗರಣೆಗೆ ಅಂತ ಈರುಳ್ಳಿನೂ ಆ್ಯಡ್ ಮಾಡಿ 1-2 ಒಣಗಿದ ಮೆಣಸಿನ್ಕಾಯಿನೂ ಸಹ ಹಾಕ್ಬೋದು. ಸೊ ನಾನು ಸಾಂಬಾರಿಗೆ ಮತ್ತು ಕಾಳಿಗೆ ಏನೂ ಉಪ್ಪು ಹಾಕೋದಿಲ್ಲ. ಸೊ ಆಲ್ರೆಡಿ ಫಸ್ಟೇ ಹಾಕಿರ್ತೀನಿ. ಸೊ ಹಾಗಾಗಿ ನಾನು ಸಪ್ರೇಟಾಗಿ ಎಕ್ಸ್ಟ್ರಾ ಎಲ್ಲೂ ಉಪ್ಪು ಹಾಕೋದಿಲ್ಲ. ಒಂದೇ ಸಲನೇ ಕುಕ್ಕರಲ್ಲಿ ಬೇಯಬೇಕಾದ್ರೇ ನಾನು ಉಪ್ಪನ್ನ ಆ್ಯಡ್ ಮಾಡಿರ್ತೀನಿ. ಸೊ ಇದನ್ನು ಕ್ಲೀನಾಗಿ ಡೀಪ್ ಫ್ರೈ ಮಾಡಿಕೊಂಡು ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಎಲ್ಲ ಡೀಪ್ ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ತುರಿನೂ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಏನಿದೆ ಸೊಪ್ಪು ಮತ್ತು ಕಾಳು ಎರಡನ್ನೂ ಇದಕ್ಕೆ ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಆದರೆ ಸೊಪ್ಪು ಕಾಳು ರೆಡಿ ಆಗೋಗ್ಬಿಡುತ್ತೆ.
ಸೊಪ್ಪು ಕಾಳು ಕ್ಲೀನಾಗಿ ಮಿಕ್ಸ್ ಎಲ್ಲ ಆಗಿದೆ. ಸೊ ರೆಡಿ ಆಗಿದೆ. ಇನ್ನೊಂದು ಕಡೆ ಸಾಂಬಾರು ಅಷ್ಟೇ ಕ್ಲೀನಾಗಿ ಬೆಂದಿದೆ. ಸೊ ಈಗ ಸೊಪ್ಪು ಮತ್ತು ಕಾಳು ಹಾಗೆ ಸಾಂಬಾರು ಬಸ್ಸಾರು ಎರಡೂ ರೆಡಿಯಾಗಿದೆ. ಇದು ನಮ್ಮ ಮಧ್ಯಾಹ್ನದ ಲಂಚ್ ಆಗಿರುತ್ತೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ನೆಕ್ಸ್ಟ್ ವಿಡಿಯೋ.